ಯದ್ಭಾಸ ಭಾಸತೆ ವಿಶ್ವಂ ಯತ್ ಸುಖೇನ ನಮೋದತೆ. ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಪ್ರಥಮವಾಗಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸ್ಮರಿಸಿಕೊಂಡು, ಉಜ್ಜಯಿನಿಯ ಸಿದ್ಧಲಿಂಗ ಭಗವತ್ಪಾದರನ್ನ ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಸ್ಮರಿಸಿಕೊಂಡು, ಪರಮ ಪೂಜ್ಯ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ 85ನೇ ವರ್ಷದ ವರ್ಧಂತಿ ಮಹೋತ್ಸವ ಹಾಗೂ ಶ್ರೀಗಳವರ 55ನೇ ವರ್ಷದ ಪೀಠಾರೋಹಣ ಹಾಗೂ 55ನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವದ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪರಮ ಪೂಜ್ಯರು ಆಗಿರ್ತಕ್ಕಂಥ ಸದ್ಗುರು ಶಿವಾನಂದ ಭಾರತಿ ಸ್ವಾಮಿಗಳವರಿಗೆ ನನ್ನ ನಮನಗಳನ್ನು ಸಮರ್ಪಣೆಯನ್ನು ಮಾಡಿ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಂಕಲಿ ಮಠದ ಪರಮ ಪೂಜ್ಯ ವೀರಭದ್ರಮ ಸ್ವಾಮಿಗಳವರನ್ನು ಮೊದಲು ಮಾಡಿಕೊಂಡು, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಮಹಾತ್ಮರಲ್ಲಿ, ಮಾತೆಯರಲ್ಲಿ ನನ್ನ ನಮನಗಳನ್ನು ಸಮರ್ಪಿಸಿಕೊಂಡು, ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಹಾತ್ಮರಲ್ಲಿ, ಮಾತೆಯರಲ್ಲಿ ನನ್ನ ನಮನಗಳನ್ನು ಸಮರ್ಪಿಸಿಕೊಂಡು, ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ತ ದೈವದ ಭಕ್ತರೊಂದವೇ, ಆತ್ಮೀಯ ಯುವಕರೊಂದವರೇ, ಮುದ್ದು ಮಕ್ಕಳೇ, ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಕೂಡ ಕೇನೋಪನಿಷತ್ತಿನ ವಿಷಯವನ್ನ ಬಹಳ ಸವಿಸ್ತಾರವಾಗಿ ಹೇಳುವಂತವರಾಗಿದ್ದಾರೆ. ಇವತ್ತು ನಿನ್ನನ್ನ ನೀನು ಅರಿತುಕೊಂಡು ನಡೆದರೆ ಒಳ್ಳೆಯದು, ನಿನ್ನನ್ನ ನೀನು ಅರಿತುಕೊಂಡು ನಡೆಯದಿದ್ದರೆ ವಿನಾಶ ತಪ್ಪಿದ್ದಲ್ಲ ಅಂತಕ್ಕಂಥ ಒಂದು ವಿಷಯವನ್ನ ಇಲ್ಲಿಯವರೆಗೆ ವಿಶೇಷವಾಗಿ ಹೇಳುವಂತವರಾಗಿದ್ದಾರೆ. ನಿನ್ನನ್ನ ನೀನು ಅರಿತುಕೊಂಡು ನಡೆಯದರೆ ಅಂತಂದ್ರೆ ನಿನ್ನನ್ನು ನೀನು ಮೊದಲು ತಿಳಿದುಕೊಂಡು ನಡೆಯ ಅಂತ ಅರ್ಥ. ಏನನ್ನ ತಿಳಿದುಕೊಂಡು ನಡೆಯಬೇಕು? ನಿನ್ನ ಆತ್ಮವನ್ನ, ನೀನು ಬಂದಿರ್ತಕ್ಕಂಥ ಕಾರ್ಯವನ್ನ, ನೀನು ಬಂದಿರ್ತಕ್ಕಂಥ ಕಾರಣವನ್ನ ಮೊದಲು ನೀನು ಅರಿತುಕೊಂಡು ನಡೆದರೆ ಈ ಮನುಷ್ಯ ಜನ್ಮ ಸಾರ್ಥಕತೆ ಅಂತಕ್ಕಂಥದ್ದನ್ನ ಹೇಳುವಂತವರಾಗಿದ್ದಾರೆ. ಅರಿತುಕೊಂಡು ನಡೆಯದಿದ್ದರೆ ವಿನಾಶ ತಪ್ಪಿದ್ದಲ್ಲ ಅಂತ ಹೇಳಿದರು. ಎಂತಹ ವಿನಾಶ ತಪ್ಪಿದ್ದಲ್ಲ? ಶಾಸ್ತ್ರದಲ್ಲಿ ನಾವೆಲ್ಲ ನೋಡಿಕೊಂಡಾಗ ಮನುಷ್ಯ ಜನ್ಮ ಬರುವುದು ಬಹಳ ದುರ್ಲಭ ಇವತ್ತು. ಯಾಕೆ ಅಂತಂದ್ರೆ ಈ ಜಗತ್ ಪ್ರಕೃತಿಯಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವೆ. ಅದರಲ್ಲಿ ಕಡೆಯ ಜನ್ಮ ಈ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಬರಬೇಕು ಅಂತಂದ್ರೆ 83,99,999 ಜೀವರಾಶಿಗಳಲ್ಲಿ ದೈವ ಕೃಪೆಯಿಂದ ನೀನು ಪುಣ್ಯ ಮಾಡಿದ್ದೆ ಆದ್ರ ಈ ಮನುಷ್ಯ ಜನ್ಮ ಬರ್ತದ. ಈ ಮನುಷ್ಯ ಜನ್ಮ ಬಂದಾಗ ಸಾರ್ಥಕತೆ ಮಾಡಿಕೊಳ್ಳಬೇಕು ಅಂತಂದ್ರೆ ಅಲ್ಲಿ ನೀನು ಅರಿತುಕೊಂಡು ನಡೆಯಬೇಕು. ಆತ್ಮಜ್ಞಾನವನ್ನ ಅರಿತುಕೊಂಡು ನಡೆದಾಗ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕತೆ ಆಗುತ್ತ. ಇಲ್ಲ ಅಂತಂದ್ರೆ ಮತ್ತೆ ವಿನಾಶ ಆಗುತ್ತ. ವಿನಾಶ ಆಯ್ತು ಅಂತಂದ್ರೆ ಮತ್ತೆ ನೀನು ಪುನರಪಿ ಜನನಂ ಪುನರಪಿ ಮರಣಂ ಅಂತೇಳಿ ಮತ್ತೆ 83 ಲಕ್ಷ ಜೀವರಾಶಿಗಳನ್ನ ದಾಟಿ ಈ ಮನುಷ್ಯ ಜನ್ಮಕ್ಕೆ ಬರಬೇಕಾಗತ್ತೆ. ಇದೇ ಒಂದು ವಿನಾಶ ಅಂತಕ್ಕಂಥದ್ದನ್ನ ಈ ಶ್ಲೋಕದಲ್ಲಿ ಹೇಳುವಂತವರಾಗಿದ್ದಾರೆ. ನಿಮ್ಮೆಲ್ಲರಿಗೆ ಇನ್ನೂ ಅರ್ಥ ಆಗುವಂಗ ಹೇಳ್ಬೇಕಪ್ಪ ಅಂತಂದ್ರೆ, ಎಲ್ಲರೂ ಕೂಡ ಕ್ರಿಕೆಟ್ ಅನ್ನ ನೋಡ್ತೀರಿ. ಇವತ್ತು ಒಂದು ವಿಶ್ವಕಪ್ ಕ್ರಿಕೆಟ್ ಅನ್ನ ನೀವು ಆಡಬೇಕು ಅಂತಂದಾಗ ಎಲ್ಲ ಇನ್ನೇನು ನಮ್ಮ ದೇಶ 365 ರನ್ ಹೊಡೆದಿರ್ತೈತಿ. 360 ರನ್ನಿಗೆ ಆಲ್ಔಟ್ ಆಯ್ತು ಅಂತಂದ್ರೆ ಮತ್ತೆ 4 ವರ್ಷ ಕಾಯ್ಬೇಕಾಗತ್ತ, ಮತ್ತೆ ವಿಶ್ವಕಪ್ ಅನ್ನ ಆಡ್ಬೇಕಾಗತ್ತೆ. ಹಾಗೆ ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದು ನೀವು ಬಂದಾಗ, ಈ ಆತ್ಮದ ಸಾಕ್ಷಾತ್ಕಾರ ನಮಗ ಆಗಬೇಕು ಅಂತಂದಾಗ
ನೀವು ಎಷ್ಟು ಸಾಧನವಂತರಾಗಿರಬೇಕು, ಎಷ್ಟು ಗುರುವಿನಲ್ಲಿ ಭಕ್ತಿವಂತರಾಗಿರಬೇಕು, ಆ ಗುರುವಿನಲ್ಲಿ ಸೇವಾ ತತ್ಪರರಾಗಿರಬೇಕು, ಆ ಗುರುವಿನಲ್ಲಿ ನಿಷ್ಠಾವಂತರಾಗಿದ್ದಾಗ ಮಾತ್ರ ಈ ಬದುಕನ್ನ ಆತ್ಮಜ್ಞಾನದಿಂದ ಜಾಗೃತಿಯನ್ನ ತೆಗೆದುಕೊಂಡು ಜನನ ಮತ್ತು ಮರಣಗಳಿಂದ ಮುಕ್ತರಾಗಿ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ವಿನಃ ನಾವೆಲ್ಲವನ್ನ ಮರ್ತು ನಾವು ಹೊರಗೆ ಇದ್ದಾಗ ನಮಗೆ ಮೋಕ್ಷ ಲಭಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಆತ್ಮದ ಸಾಕ್ಷಾತ್ಕಾರ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ನಾವು ಸ್ವಲ್ಪ ವಿಚಾರವನ್ನ ಮಾಡಿಕೊಂಡಾಗ ನಾನು ಒಂದು ಮಾತನ್ನ ಹೇಳ್ತೇನೆ. ಆತ್ಮ ಜಾಗೃತಿಯನ್ನ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಅಂತಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆತ್ಮಾನಾಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಬುದ್ಧಿಂತು ಸಾರಥಂ ವಿದ್ಧಿ ಮನಃ ಪ್ರಗೃಹಮೇವಚ. ಅಂದ್ರೆ ಈ ದೇಹ ಎಂತಕ್ಕಂಥದ್ದು ರಥ, ಈ ರಥದ ಅಧಿಪತಿ ಯಾರು ಅಂತಂದ್ರೆ ಆತ್ಮ. ಈ ಆತ್ಮದ ಸಾರಥಿ ಯಾರು ಅಂತಂದ್ರೆ ಬುದ್ಧಿ. ಈ ಬುದ್ಧಿ ಅಂತಕ್ಕಂಥದ್ದು ಏನಿದೆಯಲ್ಲ, ಮನಸ್ಸಿನ ಲಗಾಮನ್ನ ಹಿಡಿದುಕೊಂಡು ಅರಿಷಡ್ವರ್ಗಗಳ ಅಂತಕ್ಕಂಥ ಅಶ್ವಗಳನ್ನ ಜೊತೆಗೆ ಆ ಎಲ್ಲ ಅರಿಷಡ್ವರ್ಗಗಳ ಲಗಾಮನ್ನ ಮನಸ್ಸಿನ ಲಗಾಮನ್ನ ಬುದ್ಧಿಯ ಆಧಿಪತ್ಯವನ್ನ ಆತ್ಮವನ್ನ ಇಟ್ಟುಕೊಂಡಿದ್ರೆ, ಆತ್ಮ ಹೊಂದಿದ್ದರೆ ಆ ಆತ್ಮ ಮನಸ್ಸು ಬುದ್ಧಿ ಸದಾ ಜಾಗೃತನಾಗಿ ಆತ್ಮ ಜ್ಞಾನ ನಿಮಗೆ ಲಭಿಸುವುದಕ್ಕೆ ಸಾಧ್ಯ ಆಗುತ್ತೆ ವಿನಃ ಒಂದು ವೇಳೆ ಬುದ್ಧಿಯ ಲಗಾಮ ಮನಸ್ಸಿನ ಒಳಗೆ ಹೋಯಿತು ಅಂತಂದ್ರೆ ಮತ್ತೆ ಅದು ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಕ್ಕಂಥದ್ದು ಈ ಶ್ಲೋಕದ ತಾತ್ಪರ್ಯ ಆಗಿದೆ. ಅದಕ್ಕೆ ಏನನ್ನ ಹೇಳ್ಬೇಕು ಅಂತಂದ್ರೆ, ಮೊದಲ ಆತ್ಮದ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ಆತ್ಮ ಜ್ಞಾನ ಜಾಗೃತಿ ಆಗಬೇಕು. ಆಗ್ಲೇ ನಮ್ಮ ಮಹಾಲಿಂಗಪುರದ ಅಪ್ಪವ್ರು ಹೇಳಿದ್ರು, ಬಹಳ ಸೂಕ್ಷ್ಮ ವಿಚಾರ ಹೇಳಿದ್ರು. ಬ್ರಹ್ಮಾಂಡ ಎಲ್ಲರೂ ಬ್ರಹ್ಮರೇ ಆಗಿದ್ದೀರಿ ನೀವು, ಆದ್ರೆ ಬ್ರಹ್ಮ ಜ್ಞಾನ ಉಳ್ಳವರಾಗಿಲ್ಲ ಅಂತಕ್ಕಂಥದ್ದನ್ನ ಹೇಳಿದ್ರು. ನೀವು ಕೂಡ ಎಲ್ಲರೂ ಆತ್ಮ ಬಲ್ಲವರಾಗಿದ್ದೀರಿ ವಿನಃ ಆದ್ರೆ ಆತ್ಮಜ್ಞಾನ ಬಲ್ಲವರಾಗಿಲ್ಲ. ಆತ್ಮಜ್ಞಾನ ಬಲ್ಲವರಾಗಬೇಕು ಅಂತಂದ್ರೆ ಗುರುವಿಗೆ ನೀನು ಶರಣಾಗತನಾದಾಗ ಮಾತ್ರ ನಿನಗೆ ಆತ್ಮಜ್ಞಾನ ಲಭಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಆತ್ಮಜ್ಞಾನದಿಂದ ಮುಮುಕ್ಷು ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನ ತಾಯಿ ಶಾಂಭವಿಯ ಶ್ರೀ ಚೈತನ್ಯಕ್ಕೆ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಇತಿ ಶಿವಂ ಭೂಯ. ಪರಮ ಪೂಜ್ಯರ